ನಿಯತ್ತಾಗಿ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ನನ್ನ ಪಾಡಿಗೆ ಏಯ್ ಬರಲ್ಲಿ ಈ ರೋಡ್ ಎಲ್ಲೋಗುತ್ತೆ ಗೊತ್ತಾ ಅಂತಿರಲ್ಲ. ಹಾಂ, ಕಾಲು ರಾಡ್ ಹಾಕಿದ್ದಾರೆ ನನಗೆ. ನಾನು ಅಷ್ಟು ಕಷ್ಟದಲ್ಲಿದ್ದೀನಿ. ನಾನು ಕರೆದೇ ಇಲ್ಲ. ನಮ್ಮ ತಾಯಿ ಸತ್ವಲ್ಲ, ಅದ್ರ ಮೇಲೆ ನಿಮ್ಮ ಇಷ್ಟ ಅಣ್ಣ. ಹೊಡಿಯಂಗಿದ್ರೆ ಹೊಡೆದು ಬಿಡಿಯಾಗ ಪರವಾಗಿಲ್ಲ. ಹೆಂಗೆ ಹುಡುಕ್ಲಿ ಹೇಳಿ ಸರ್? ಹೌ ಡು ಯು ಎവിടെ ನೆನಪು ಒಡನೆ ಎവിടെ ಕಾಲಿಂಗ್ ಮೀ ಎവിടെ ಅಡ್ರೆಸ್ಸು ಬನ್ನರ್ಘಟ್ಟ ಸರ್. ನೀವು ಹೆಂಗೆ ಸರ್? ಈ ರೋಡ್ ಎಲ್ಲೋಗುತ್ತಣ್ಣ? ಹೋಗ್ತಾ ಇರುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಲ್ಲಿ ಹೋಗ್ಬೇಕಲ್ಲಣ್ಣ? ಈ ರೋಡ್ ಎಲ್ಲೋಗುತ್ತೆ ಅಣ್ಣ? ಕೋಣಗುಂಡೆ ಹೋಗುತ್ತೆ. ಇವು ನೀವು ನನಗೆ ಹೇಳ್ಕೊಡ್ತೀರಾ ಕೋನಗುಂಡೆ ಕ್ರಾಸ್ ಹೋಗುತ್ತೆ ಅಂತ? ಹೌದಣ್ಣ. ಯಾಕೆ ನೀವು ಯಾಕೆ ಹೇಳ್ಕೊಡ್ತೀರಾ ನನಗೆ? ನನಗೇನು ಗೊತ್ತಿಲ್ವಾ? ನಾವು ಈ ಏರಿಯಾದಲ್ಲಿ 10 ವರ್ಷ 20 ವರ್ಷದಿಂದ ಇಲ್ವಾ? ಸರಿ, ಏನು ಬೇಕಲ್ಲ? ಅಲ್ಲ, ನಾವು ಮರ್ಯಾದೆಯಿಂದ ಕೇಳಿದ್ರೆ ನೀವು ಯಾವ ಥರ ಕೇಳ್ತೀರಂದ್ರೆ ತಪ್ಪೇನಕ್ಕೆ? ತಪ್ಪು ಮಾಡೋದು ಮನುಷ್ಯ ಸಹಜ. ಇವಾಗ ಏನು ಮಾಡ್ಬೇಕು? ಅಲ್ಲ, ಏನು ಮಾಡ್ಬೇಕೇನು? ಇದು ಒಳ್ಳೆ ಕತೆ ಆಯ್ತು. ಈ ರೋಡ್ ಎಲ್ಲಿಗೋಗುತ್ತೆ ಅಂದರೆ ಏನು ಹೇಳಿ ನೀವು? ಎಲ್ಲೋಗುತ್ತೆ ಅಲ್ಲೋಗುತ್ತೆ. ನೀವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಮನುಷ್ಯನ ಅಜೀಬ್ ಮಾಡಿಬಿಡ್ರಿ. ಸ್ವಲ್ಪ ವ್ಯಾಲ್ಯೂ ಕೊಡ್ರಿ ಸರ್ ಮನುಷ್ಯನಿಗೆ. ಈಗ ಇವ್ರು ನನಗೆ ಅಡ್ರೆಸ್ ಹೇಳೋದು ಇಲ್ಲಿ ಹಿಂಗೆ ಹೋಗುತ್ತೆ. ನಾನು ನೆಮ್ಮದಿಯಾಗಿ ಹೋಗ್ತಾ ಇದ್ದೀನಿ ನಡ್ಕೊಂಡು. ಓಯ್ ಬಾರ ಇಲ್ಲಿ ಅಂದ್ಬಿಟ್ಟು ಕರೆದ್ಬಿಟ್ಟು ನೀವು ನನಗೆ ನಾನೇನು ಮಾತಾಡಿಲ್ಲ. ಯಾರು ಸುಳ್ಳು ಹೇಳ್ಬೇಡಿ. ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ನಾನೇ ಹೇಳಿ ನೀವು ಹೇಳಿಲ್ಲ ಅಂತ ಸುಮ್ಮನೆ ಅಲ್ಲ ಏನು ಮತ್ತೆ ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ ಅಣ್ಣ. ನಾನು ಹಿಂಗೆ ನೋಡಿ ಈ ಕಡೆ ಬನ್ನಿ, ನಡ್ಕೊಂಡು ಬರ್ತಾಯಿದ್ದೆ. ಏಯ್ ಬಾರ ಇಲ್ಲಿ ಅಂದರು. ಕರೆದ್ಬಿಟ್ಟು ಈ ರೋಡ್ ಎಲ್ಲೋಗುತ್ತೆ ಗೊತ್ತಾ? ಮನುಷ್ಯನಿಗೆ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡಿ. ಆಯ್ತಣ್ಣ, ಸರಿ. ಆಯ್ತಣ್ಣ ಏನಣ್ಣ ಕೈ ಕೊಟ್ಬೇಡಿ. ಆಯ್ತಣ್ಣ. ನೀವು ಅವ್ರ ಜೊತೆ ಸೇರ್ಕೊಂಡು ನಮ್ಗೆ ಈ ಥರ ಎಲ್ಲ ಅಜೀಬ್ ಮಾಡಬಾರ್ದು. ನೋಡಿ, ದೇವರು ಒಳ್ಳೇದು ಮಾಡಬೇಕು ಯಾವತ್ತು ಮನುಷ್ಯನಿಗೆ. ಈ ಥರ ಕೆಟ್ಟದ್ದು ಮಾಡಬಾರ್ದು. ನೀವು ಅಲ್ಲ, ನೀವು ಬಿಡಿ ಲೆಜೆಂಡ್. ನೀವು ಕೈ ಕಟ್ಕೊಂಡಿರ್ಬಾರ್ದು, ತೆಗೀರಿ. ನಾನೇನು ಪ್ರಿನ್ಸಿಪಲ್ ಅಲ್ಲ. ಯಾಕಪ್ಪ ಕರೆಕ್ಟಾಗಿ ಹೋಮ್ವರ್ಕ್ ಬರೆಯೋಕ್ಕಾಗಿಲ್ಲ ಅಂತ ಕೇಳಿದ್ನ ಹಿಂಗೆ ಕಟ್ಕೊಂಡು ಸರ್ ನಾಳೆ ಬರ್ಕೊಬರ್ತೀನಿ ಸರ್ ಅಂದ್ರ. ಆಯ್ತಣ್ಣ, ಸರಿ. ನಾನು ಅಣ್ಣ ಅಲ್ಲ, ನೀವು ದೊಡ್ಡವರು, ನಾವು ಚಿಕ್ಕವರು. ಆಯ್ತಮ್ಮ. ತಮ್ಮ ಅನ್ಬೇಡಿ ನನಗೆ, ನಾವು ನಿಮ್ಮ ರಿಲೇಷನ್ ಅಲ್ಲ. ಉಪೇಂದ್ರ ಅದು. ಸೂಪರ್ ಉಪೇಂದ್ರ ಅದು. ನೀವು ಹೆಂಗೆ ಹೇಳ್ತೀರಾ ನನಗೆ? ಸ್ವಾಮಿ ನಗ್ತಿದ್ರಲ್ರಿ, ನೀವು ನಗ್ತಿದ್ರಲ್ಲ. ಒಂಚೂರು ಕರುಣೆ ಇರ್ಬೇಕು ಮನುಷ್ಯನಿಗೆ. ಸರಿ ಗುರುಗಳೇ. ಸರಿ, ನಾವೇನೋ ನಿಮಗೆ ಶಿಕ್ಷಣ ಏನಾದರೂ ಕೊಟ್ಟಿದ್ರ ಗುರುಗಳೇ ಅನ್ನೋಕ್ಕೆ? ನೆಮ್ಮದಿಯಾಗಿ ಹೋಗ್ತಾ ಇದ್ದ ಅವನಿಗೆ ಕರೆದ್ಬಿಟ್ಟು ಅಡ್ರೆಸ್ ಕೇಳ್ಬಿಟ್ಟು ಹ್ಞೂ ಅಂತಿದ್ರಾ? ಒಂದು ಸ್ವಲ್ಪ ಮರ್ಯಾದೆ ಕೊಡಿ. ಆಯ್ತು ಗುರುಗಳೇ. ಮತ್ತೆ ಗುರು ನಾವೇನು ನಿಮಗೆ? ನಾನು ಶಿಷ್ಯ, ನನಗೆ ಇವೆಲ್ಲ ಬೇಡ. ನನಗೆ ನನ್ನ ದೇವರನ್ನೇ ಹೇಳ್ತಾ ಇದ್ದೀನಿ. ಶಿಷ್ಯ, ನನಗೆ ಇವೆಲ್ಲ ಬೇಡ. ನನಗೆ ನನ್ನ ದೇವರನ್ನೇ ಹೇಳ್ತಾ ಇದ್ದೀನಿ. ಮನುಷ್ಯನ ಮರ್ಯಾದೆ ಕೊಡ್ಬೇಕು ಯಾವತ್ತೂ. ಸರಿ, ನೆಕ್ಸ್ಟ್ ಮಾಡ್ತೀನಿ. ಕೈ ಯಾಕೆ ಕಟ್ಕೊಂಡಿದ್ದೀರಾ? ಏನು WF ಅಲ್ಲಿ ಯಾರಿಗಾದ್ರೂ ಸೇರಿಸಿದ್ರಾ? ಹೋಗ ಅವ್ನು ಹೊಡಿ ಅಂತ. ನಗ್ತಿದ್ರಲ್ಲಣ್ಣ, ನಗ್ಬೇಡಿ. ದೇವ್ರು ಒಳ್ಳೇದು ಮಾಡಲ್ಲ, ದೇವರನ್ನೇ ಹೇಳ್ತಾ ಇದ್ದೀನಿ. ಇವತ್ತಿಲ್ಲ ನಾಳೆ ನೀವು ನಾವು ಒಬ್ಬನಿಗೆ ನೋಯಿಸಿದ್ರ, ನೀವು ನನ್ನ ಮನ್ಸಿಗೆ ನೋಯಿಸಿದ್ರ, ನೀವು ದೇವ್ರು ಒಳ್ಳೇದು ಮಾಡಲ್ಲ. ನಿಮಗೆ ಒಳ್ಳೇದು ಮಾಡ್ತಾರ ದೇವ್ರು? ನಿಮಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ಒಳ್ಳೇದು ಮಾಡ್ತಾರ ದೇವ್ರು ನಿಮಗೆ? ಇದೇನಿದು? ಇದ್ಯಾವುದು ಹೊಸದು? ನಿಯತ್ತಾಗಿ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ ನನ್ನ ಪಾಡಿಗೆ ಏಯ್ ಬರಲ್ಲಿ ಈ ರೋಡ್ ಎಲ್ಲೋಗುತ್ತೆ ಗೊತ್ತಾ ಅಂತಿರಲ್ಲ. ಮಾತಾಡಿ. ಇವಾಗ ಏನಾದ್ರು ಆವಾಗಲೂ ಗೊಗೋ ಅಂತ ಬಾಯಲ್ಲಿ ಎತ್ತಾ ಇದ್ರು ಅಣ್ಣ. ಇವಾಗ ಗೊಗೋ ಅಂತ ಬಾಯಲ್ಲಿ ಎತ್ತಾ ಇದ್ರು ಅಣ್ಣ. ಇವಾಗ ಇದ್ಯಾವುದು ಹೊಸ ಸ್ಟೈಲ್? ಇನ್ನೊಂದು ಆವಾಗಲೇ ಹಿಂಗೆ ಇವಾಗ ಸರ್ ಈಗಲೂ ಟೆನ್ಷನ್ ಇದ್ದಾರೆ ಸರ್ ಏನಕ್ಕೆ ಸರ್? ನಾವು ನಿಮ್ಗೆ ಏನಾದರೂ ಪಾಠ ಹೇಳ್ಕೊಡ್ತಾ ಇದ್ದೀನ ಸರ್ ಅನ್ನಕ್ಕೆ? ಅದು ಪಾಠ ಬಿಡಿ, ನೀವು ಏನೋ ತೆಗಿತಾ ಇದ್ರ ತೆಗಿಕೊಂಡು ಹೋಗಿ ನಮ್ಗೆ. ಸರ್ ನಮ್ಗೆ ಇಲ್ಲ ಇರಿ, ನೀವು ಹೆಂಗೆ ಹೇಳ್ಬಿಟ್ರಿ? अकरम भैया चलो हमें जाएंगे. किधर जाएंगे? आज रमज़ान का महीना ही नहीं. चलो हमें जाएंगे, समोसा खाएंगे. रोता ही साजमान भैया? रोता हूँ भाई. अच्छा है, अच्छा, बहुत शुक्रिया हमारा है. एक आदमी मिले थे मुसलमानों ने, बहुत अच्छा बातें करी. इन्हों कैसा बातें करती इन्हों? तू कैसा बातें करती तुम्हें? अल्लाह का कसम ऐसा नहीं बात करना बोल रहा हूँ. चलो हाथ दो. ಏನೋ ಕಾಮೆಂಟ್ ನನ್ನ ನೋಡಿ ಒಳ್ಳೆ ಮನುಷ್ಯ ತಾನೆ ನಾನು. ಒಳ್ಳೆ ವ್ಯಕ್ತಿ. ಮತ್ತೆ ನಾನು ಅಡ್ರೆಸ್ ಕೇಳಿದ್ರೆ ಯಾಕೆ ಪುಯ್ ಅಂತ ಇದ್ರಿ? ಗುರು, ನಾನು ನಿಮ್ಮ ಮತ್ತೆ ಶಿಕ್ಷಣ ಕೊಡ್ತಾ ಇದ್ದೀನಿ ನಿಮಗೆ. ಬಿಡು ಗುರು ಅಂದೆ. ಸರಿ, ನಾನು ಯಾರು ಗೊತ್ತಾ ನಿಮಗೆ?
ನನ್ನ ಫ್ರೆಂಡ್ ಮುಖ್ಯ. ಆಹಾ ಹಾ ಹಾ ವಾ ವಾ ಬಾ ನೀನು ಹಂಗೆ ನಿನ್ಕೋ, ಅಲ್ಲಿ ಕ್ಯಾಮ್ರಾ ಇದೆ ಮುಂದ್ಗಡೆ ನಿನ್ಕೋ, ಅಲ್ಲಿ ನೋಡು. ಆಹಾ ಹಾ ಹಾ ವಾ ವಾ ಬಾ ನೀನು ಹಂಗೆ ನಿನ್ಕೋ, ಅಲ್ಲಿ ಕ್ಯಾಮ್ರಾ ಇದೆ ಮುಂದ್ಗಡೆ ನಿನ್ಕೋ, ಅಲ್ಲಿ ನೋಡು. ಅಲ್ಲಿ ಕ್ಯಾಮ್ರಾ ಇದೆಯಾ? ಬಿಡುಗುರು ನಮ್ಮ ಶಿಷ್ಯ, ನಮ್ಮ ಮುಖ್ಯ. ಓ ಇವಾಗ ಇಷ್ಟೊತ್ತು ಗುರು ಅಂತ ಇದ್ರು ನನಗೆ ಶಿಷ್ಯ ಅಂತವ್ರೆ. ಅಣ್ಣ ಅಲ್ಲಿ ಕ್ಯಾಮ್ರಾ ಇದೆ ಅಣ್ಣ. ಬಿಡುಗುರು ನನ್ನ ಶಿಷ್ಯ ಅಂತ ಹೇಳ್ತಲ್ವಾ? ಅಣ್ಣ ಅಲ್ಲಿ ಯೂಟ್ಯೂಬ್ ಚಾನಲ್ ನಮ್ಮ ಶಿಷ್ಯ, ನಮ್ಮ ಶಿಷ್ಯ ಅದಕ್ಕಿಂತ ಬೇಕಾ? ನಮ್ಮ ಜೀವನ ಅಂತ ಹೇಳ್ತಾ ಅರ್ಥ ಮಾಡ್ಕೊ. ಇದಕ್ಕಿಂತ ಬೇಕಾ? ನಮ್ಮ ಜೀವನ ಅದು. ಖತಮ್, ಟಾಟಾ, ನಮ್ಮ ಜೀವನ. ಬಾಯ್ ಬಾಯ್. खत्म टाटा बाय बाय. ಹಾ ನಮ್ಮ ಜೀವನ ಆಯ್ತು ಬಿಡೋಣ, ಕೈ ಕೊಡಿ ಅಣ್ಣ, ಬನ್ನಿ ಅಣ್ಣ. ಸಾರಿ ಅಣ್ಣ, ಇದು ನಮ್ಮ ತಮಾಷೆ ಮಾಡಿದ್ವಿ. ಏನು ಫುಲ್ ಬೇಜಾರಲ್ಲಿದೆ? ಇಲ್ಲ ಅದು ಅಯ್ಯ ಮತ್ತೆ ಹಿಂಗೆ ಅನ್ಬೇಡಿ, ಒಂದು ಹಾಯ್ ಮಾಡಿ ಎಲ್ಲ. ಸಾರಿ ಅಣ್ಣ, ತಮಾಷೆ ಮಾಡಿದ್ದು. ಯೂಟ್ಯೂಬ್ ಚಾನಲ್ಲು ಮಾಡಿ, ಇನ್ನೂ ಮಾಡಿ. ಸರ್ ಆರಾಮ? ಬನ್ನಿ ಒಂದು ಹಾಯ್ ಮಾಡಿ. ಅಣ್ಣ ಇಲ್ಲಿ ಬನ್ನಿ, ಇಲ್ಲಿ ನಾನು ಹೇಳ್ದಂಗೆ ಹೇಳಿ. ತರ್ಲೆ ನನ್ನ ಮಕ್ಳ ಚಾನಲ್ಗೆ ನಾನು ಹೇಳ್ದಂಗೆ ಹೇಳಿ. ಸೂಪರ್. ಹೇಳೋದಂಗೆ ಹೇಳೋಣ. ಹೇಳಿ. ತರ್ಲೆ ನನ್ನ ಮಕ್ಳ ಚಾನಲ್ಗೆ ತರುಣ್ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಪ್ರೇಟ್ ಮಾಡಿ. ಏನ್ ಮಾಡಿ? ಸಪ್ರೇಟ್ ಮಾಡಿ. ಸಪ್ರೇಟ್ ಮಾಡಿ. ಈ ರೋಡ್ ಯಾವ ಕಡೆ ಹೋಗುತ್ತೆ? ಎಲ್ಲಿ ಹೋಗ್ಬೇಕಣ್ಣ ನೀವು? ಈ ರೋಡ್ ಎಲ್ಲ ಹೋಗುತ್ತೆ? ದೊಡ್ಡ ಕಂಪ್ನಿಗಳಿಗೆ ಹೋಗುತ್ತೆ. ನೀವು ನನಗೆ ಹೇಳ್ಕೊಡ್ತೀರಾ ದೊಡ್ಡ ಕಂಪ್ನಿಗಳಿಗೆ ಹೋಗುತ್ತೆ ಅಂತ? ಅದೇ ನೀವು ನನಗೆ ಹೇಳ್ಕೊಡ್ತೀರಾ ಇವಾಗ ಅಡ್ರೆಸ್ಸು. ಹಾಂ, ಇದು ದೊಡ್ಡ ಕಂಪ್ನಿಗಳಿಗೆ ಹೋಗುತ್ತೆ ಅಂತ ನೀವು ನನಗೆ ಹೇಳ್ಕೊಡ್ತೀರಾ. ನನಗೆ ಗೊತ್ತಿಲ್ಲ. ನಾನಿಲ್ಲಿ ಇವಾಗಲೇ ಬಂದಿರೋದು, ರೀಸೆಂಟ್ಲಿ 2 ದಿವಸ ಆಯಿತು. ಅಲ್ಲ ನೀವು ನನಗೆ ಹೇಳ್ಕೊಡ್ತೀರಾ, ನನಗೆ ಅಡ್ರೆಸ್ ಹೇಳ್ಕೊಡ್ತೀರಾ ನೀವು? ನೀವು ಕೇಳಿರಿ. ಅಲ್ಲ ಇದೆಂತ ಇದು ಇದು ಇರಬೇಕು. ನೀವು ಕೇಳಿದಕ್ಕೆ ನಾನು ಹೇಳಿದೆ. ಅಲ್ಲ ಹೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದೇ ನೀವು ನನಗೆ ಹೇಳ್ಕೊಟ್ಟು ನೋಡಿ ಇದನ್ನು ನನಗೆ ಹೇಳ್ಕೊಡ್ತೀರಾ ನೀವು? ಆ ಕಡೆ ಹೋಗಿದ್ದೀನಿ ನಾನು, ನೋಡಿದ್ದು ಗ್ಯಾಪ್ನ. ನೀವು ನನಗೆ ಯಾಕೆ ಹೇಳ್ಕೊಡ್ತೀರಾ ನೀವು? ನೀವು ಕೇಳಿದ್ರಲ್ಲ. ನಾನೆಲ್ಲಿ ಕೇಳಿದೆ ನಿಮಗೆ? ನಾನು ಕೇಳಿಲ್ಲ. ನಾನು ಹೋಗ್ತಾ ಇದ್ದವನಿಗೆ ರೋಡಲ್ಲಿ ನೀವು ಕರೆದ್ಬಿಟ್ಟು ಬಾಪ ಇಲ್ಲಿ ಅಂದ್ರಿ. ನಾನೇನಂದೆ? ಏನಣ್ಣ ಅಂದರೆ ಇಲ್ಲಿ ನೋಡಿ ಹಿಂಗೆ ಹೋಗ್ತಾ ಇದ್ದೆ ನಾನು. ಇಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೆ. ಬಾಪ ಇಲ್ಲಿ ಏನಣ್ಣ, ಈ ರೋಡು ದೊಡ್ಡ ಕಂಪ್ನಿಗಳಿಗೆ ಹೋಗುತ್ತೆ. ನಾನೇನು ಮಾಡಲಿ ಇಷ್ಟೇ. ನಾನೇನು ಮಾತಾಡೇ ಇಲ್ಲ. ನನ್ನ ಕಾಲು ಬೇರೆ ಆಗಲ್ಲ. ಅಲ್ಲ ನಿಮ್ಮ ಕಾಲು ಆಗದಿರೋ ಇರಲಿ ಅಣ್ಣ, ನಾವು ಆ ಕಾಲು ತೆಗೆದ್ಬಿಟ್ಟು ಬೇರೆ ಕಾಲು ಹಾಕ್ಬಿಡೋಣ. ಆದರೆ ನೀವು ನನಗೆ ಹೋಗ್ತಾ ಇದ್ದವನ್ನ ಕರೆದ್ಬಿಟ್ಟು ನಾವು ಇದೇ ಊರಲ್ಲಿ ನಾನು ಕರೆದಿಲ್ಲ ಅಣ್ಣ. 10 ವರ್ಷದಿಂದ ನಾನು ಸತ್ವಾಲು ಕರೆದಿಲ್ಲ. ನಾನು ನಮ್ಮ ತಾಯಿ ಸತ್ವಾಲು ಕರೆದಿಲ್ಲ. 10 ವರ್ಷದಿಂದ ನಾನು ಇಲ್ಲಿ ಇರೋದು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನು ಕರೆದೇ ಇಲ್ಲ ಅಣ್ಣ. ನನ್ನ ಪಾಡಿಗೆ ನಾನು ನಿಂತ್ಕೊಂಡಿದ್ದೀನಿ ಅಣ್ಣ. ನಮ್ಮ ತಾಯಿ ಸತ್ವಾಲು ನನ್ನ ಪಾಡಿಗೆ ನಾನು ನಿಂತ್ಕೊಂಡಿದ್ದೀನಿ ಅಣ್ಣ. ನನ್ನ ಕಾಲು ಆಗಲ್ಲ ಅಂದ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕಾಲು ಲೇಟಾಗಿದೆ. ಇಲ್ಲಿ ನೋಡಿ ಅಣ್ಣ, ಇಲ್ಲಿ ಲೇಟಾಗಿದೆ. ಕಾಲು ರಾಡ್ ಹಾಕಿದ್ದಾರೆ ನನಗೆ. ನಾನು ಅಷ್ಟು ಕಷ್ಟದಲ್ಲಿದ್ದೀನಿ. ನಾನು ಕರೆದೇ ಇಲ್ಲ ನಮ್ಮ ತಾಯಿ ಸತ್ವಾಲು. ಅದ್ರ ಮೇಲೆ ನಿಮ್ಮ ಇಷ್ಟ ಅಣ್ಣ. ಹೊಡಿಯಂಗಿದ್ರೆ ಹೊಡೆದ್ಬಿಡಿ ಅಣ್ಣ, ಪರವಾಗಿಲ್ಲ. ಅಷ್ಟ ಅಣ್ಣ, ಹೊಡಿಯಂಗಿದ್ರೆ ಹೊಡೆದ್ಬಿಡಿ ಅಣ್ಣ, ಪರವಾಗಿಲ್ಲ. ನಾನು ಹೊಡಿಬೇಕಾ ನಿಮಗೆ? ಅಲ್ಲ, ನಾನು ನಿಮ್ಗೆ ಹೊಡಿಬೇಕಾ? ನಾನೇನು ಮಾಡೇ ಇಲ್ಲ ಅಣ್ಣ. ನೀವು ಯಾಕೆ ಹಿಂಗೆ ಹೇಳ್ತೀರ ನಾ ಹೊಡೆದ್ಬಿಡಿ ಅಣ್ಣ ಅಂತ? ನಾನು ಬೈತಾ ಇದ್ರೆ ನನಗೆ ಬೇಜಾರಾಗುತ್ತಣ್ಣ. ಮನೆಯಲ್ಲೂ ಯಾರೂ ಇಲ್ಲ. ಮನೆಯಲ್ಲೂ ತುಂಬ ಸ್ವಲ್ಪ ಜೋರಾಗಿ ಮಾತಾಡಿ. ಮನೆಯಲ್ಲೂ ತುಂಬ ಕಷ್ಟದಲ್ಲಿದ್ದೀವಿ. ಮಿಸ್ಸಸ್ಸು ಇಲ್ಲ, ಬಿಟ್ಬಿಟ್ಟು ಹೋಗಿದ್ದಾರೆ. ಅಪ್ಪ ತೀರೋಗಿ 1 ತಿಂಗಳಾಯಿತು. ಸ್ವಲ್ಪ ಕಷ್ಟದಲ್ಲಿದ್ದೀನಿ. ನಾನು ಪಾಡಿಗೆ ನಾನು ನಡ್ಕೊಂಡು ವಾಕ್ ಮಾಡ್ಕೊಂಡಿದ್ದೀನಿ ಅಣ್ಣ. ಏನಣ್ಣ ಮಾಡಿದೆ ನಿಮಗೆ? ನಿಮ್ಮ ಹೆಸರು? ಅಣ್ಣ ಚರಣ್ ರಾಜ್ ಅಣ್ಣ. ಇಲ್ಲಿ ಎಲ್ಲಿರೋದು? ಅಣ್ಣ ನಾನು ಕೋಳಿ ಫಾರಂ ಲೇಔಟಲ್ಲಿ ಇರೋದಣ್ಣ. ಅಣ್ಣ ನನ್ನ ಹೆಸರು ಚರಣ್ ರಾಜ್ ಅಂತ ಅಣ್ಣ. ಹಾಂ, ನನ್ನ ಮಗಳು ಅಣ್ಣ. ಹಾಂ, ಯಾಕೆ ವೈಫ್ ಯಾಕೆ ಬಿಟ್ಟೋದ್ರು? ಅಣ್ಣ ಹೇಳ್ತೀನಿ ಅಣ್ಣ. ನೋಡಿ ನಮ್ಮ ತಂದೆ ತಿರೋಗಿ ಏನಾಗ ಇವಾಗ ಹುಷಾರಿಲ್ಲ ಅಣ್ಣ. ಅವ್ರಿಗೆ ಆಗಿತ್ತು ನೋಡಿ, ಡೇಟ್ ಜನವರಿ. ಹೌದೌದು. ಇವಾಗ ರೀಸೆಂಟಾಗಿ ಬಿಟ್ಟೋಗಿದ್ದಣ್ಣ. ಹಾಂ, ನಾನು ತುಂಬ ಚೆನ್ನಾಗಿದ್ದವರಣ್ಣ ಅವಾಗೆಲ್ಲ. ನೋಡಿ ಮಸ್ತಾಗಿದ್ದೀರಲ್ಲ ಸರ್. ಏನಾಯಿತು? ನೀವು ಹೆಂಗೆ ಅಂತೀರ? ಇಲ್ಲಿ ನೋಡಿ
ದಪ್ಪ ಇದ್ದೀರಾ, ಇಷ್ಟೊಂದು ದಪ್ಪ ಇದ್ದೀರಾ? ನೋಡಿ, ಡಾಕ್ಟ್ರಾ ನೀವು? ಅಂದರೆ ಫಾರ್ಮಸಿಸ್ಟ್ ಕಣ ನಾನು. ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ನೋಡಿ ಈಗ ಯಾರೋ ಅವರು ಮದುವೆ ಆಗಿ ಇನ್ನೊಬ್ಬರನ್ನ ನಮ್ಮ ಮಿಸ್ಸಸ್ಸು. ಸರಿ, ಈಗ 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 ನೀವು ನಿಮ್ಮದು ಒಂದೊಂದು ಸಮಸ್ಯೆ ಏನು ಹೇಳಿ? ಒಂದು ಸಮಸ್ಯೆ ಬಂದುಬಿಟ್ಟು ಇಲ್ಲಿ ಒಂದೇ ನಿಮಿಷ ಮಸ್ತಾಗಿದ್ರಲ್ಲ ಸರ್ ನೀವು. ನೋಡಿ ಅಣ್ಣ, ಇವಾಗ ನೋಡಿ ಅಣ್ಣ ಹಂಗಿದ್ದೀನಿ. ಸುಳ್ಳು ಹೇಳ್ತೀನಿ ಅಣ್ಣ. ಏನು ರೀ ಮಸ್ತಾಗಿದ್ರ ನೀವು ಈ ಥರ? ತುಂಬ ಎಜುಕೇಟೆಡ್, ತುಂಬ ಚೆನ್ನಾಗಿದ್ದಾರೆ. ಸರಿ, ನಾನು ನಿಮಗೆ ನಾನು ಅನುಭವಿಸಿರೋದು ನಾನು ನಿಮ್ಗೊಂದು ಮಾತು ಹೇಳ. ಅನುಭವಿಸಿಲ್ಲ, ನಾನು ನೋಡಿ ಅನುಭವಿಸಿರೋದು. ಈಗ ನೀವು ಬರೋದು ಒಬ್ಬರೇ, ಹೌದಣ್ಣ, ಹೋಗೋದು ಒಬ್ಬರೇ, ಸರಿನಾ? ಈ ಮಧ್ಯದಲ್ಲಿ ಯಾರು ಬರ್ತಾರೆ? ಯಾರು ಬರಲ್ಲ ಅಣ್ಣ. ಬರ್ತಾರೆ ಅಂದರೆ ಮಧ್ಯದಲ್ಲಿ ಯಾರು ಬರಲ್ಲ. ಮತ್ತೆ ನೀವು ಯಾಕೆ ಅವ್ರಿವ್ರಿಗೆ ಕರ್ಕೊಂಡಿದ್ದೀರಾ? ಮಿಸ್ಸಸ್ ಬೇರೆ ಬಿಟ್ಟು ಹೋಗ್ಬಿಟ್ರೆ. ಅಲ್ಲಲ್ಲ ನೋಡಿ, ಹೆಜ್ಜೆ ಹೆಜ್ಜೆ ಕಾದೋಳು ನೆರಳಿ ನಂಗೆ ನಿಂತು ಮಿಸ್ಸಸ್ ಬೇರೆ ಬಿಟ್ಟು ಹೋಗ್ಬಿಟ್ರೆ. ಅಲ್ಲಲ್ಲ ನೋಡಿ ಸರ್, ನಾನೊಂದು ಮಾತು ಹೇಳ್ತೀನಿ ನೋಡಿ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಸುದೀಪ ಅಂತ. ಸುದೀಪ್. ಹಾಂ, ಇಲ್ಲಿ ನೋಡಿ, ನೀವು ಬರೋದು ಒಬ್ರೆ, ಹೋಗೋದು ಒಬ್ರೆ, ನಿಮ್ಮ ಜೊತೆ ಯಾರೂ ಬರಲ್ಲ, ಸರಿನಾ? ನಿಮ್ಮ ಯಾರೂ ಬರಲ್ಲ, ಯಾರೂ ಬರಲ್ಲ. ಅಂಥದ್ರಲ್ಲಿ ಯಾರೋ ಎಲ್ಲಿಂದನೋ ಕಟ್ಕೊಬಂದಿರೋರು ಜೊತೆಲಿರ್ತಾರಂದರೆ ನೀವು ನಂಬ್ತೀರಾ? ಅವ್ರು ಇರ್ತಾರಾ ಸರ್? ಮತ್ತು ಅವ್ರು ಇಲ್ಲ ಅಲ್ಲ ಇವಾಗ, ಮತ್ತು ನೀವು ಹೆಂಗಿರಬೇಕು? ನಿಮ್ಮ ಮಗಳು ಇದ್ದಾರಲ್ಲ, ನಿಮ್ಮ ಮಗಳು ಯಾರು ನೋಡ್ಕೊತಾರೆ? ಬೆಂಗಳೂರಲ್ಲಿ ಇದ್ದಾರಣ್ಣ, ಹಾಸ್ಟೆಲ್. ಸರ್, ನೀವು ಮಗುನ ಓದಿಸೋ ತನಕ ಅದೇ ಓದಿಸಾದ್ಮೇಲೆ ದಯವಿಟ್ಟು ಇವಾಗ ಎಷ್ಟು ಸಣ್ಣ ಆಗಿದ್ದೀರಾ, ಮುಂಚೆ ಹಿಂಗೆ ದಪ್ಪ ಇದ್ರಿ, ಅಷ್ಟು ದಪ್ಪ ನೀವು ಆಗಿಲ್ಲ ಅಂದರೆ ನೀವು ಜೀವನದಲ್ಲಿ ಏನು ಸಕ್ಸಸ್ಫುಲ್ ಆಗಿಲ್ಲ. ನೀವು ಹುಟ್ಟಿರೋದು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ನಿಮ್ಮ ತಂದೆ ಇವಾಗ ನೀವು ಅಂದರೆ ಅವ್ರು ತೀರ್ಕೊಂಡಿದ್ದಾರೆ, ಅವರು ಅಂದ್ಕೊಂಡಿದ್ರಾ ನೀವು ಈ ಥರ ಸಣ್ಣ ಆಗು, ನೀನು ಈ ಥರ ಹಾಳಾಗು ಅಂತ? ಮತ್ತು ಅವ್ರಿಗೋಸ್ಕರ ಆದರೂ ಬದುಕಿ ಸರ್. ನಿಮ್ಮ ತಂದೆ ಇವಾಗ ಪಾಪ ಅವ್ರ ಮೇಲೆ ನಾನು ನೋಡ್ತಿದ್ರೆ ನಿಮಗೆ ನನ್ನ ಮಗ ಈ ಥರ ಆಗಿದ್ದಾನಂತ ಅವ್ರಿಗೆ ಕೊರತೆ ಇರ್ತಾ ಇಲ್ವಾ? ತುಂಬ ನೋವು ಪಡ್ತಾ ಇದ್ದಾರೆ ಸರ್. ಮತ್ತು ನೀವು ಯಾಕೆ ಹಿಂಗಿದ್ದೀರಾ? ಸರ್, ನನಗೆ ದೇವರಾನು ಹೇಳ್ತಾ ಇದ್ದೀನಿ, ನೀವು ಜೀವನದಲ್ಲಿ ಏನೂ ಸಕ್ಸಸ್ಫುಲ್ ಆಗಿಲ್ಲ. ಯಾಕೆ ಹೇಳಿ? ಇಲ್ಲ, ಯಾಕೆ ಹೇಳಿ? ನೀವು ಹಿಂಗಾಗ್ಬಿಟ್ರಲ್ಲ ಸರ್. ಈಗ ನಿಮ್ಮನ್ನ ನೋಡಿ ನಗ್ತಾರೆ ಸರ್ ಜನ. ಅಯ್ಯೋ ಇವ್ನು ಹಿಂಗಾಗ್ಬಿಟ್ಟ ನೋಡು. ಇವಾಗ ಎಕ್ಸಾಂಪಲ್ಲು ಹಾರ್ದಿಕ್ ಪಾಂಡ್ಯ, ಕ್ರಿಕೆಟ್ ಅವ್ನು ಗೊತ್ತಾ? ಅವನು ಅವ್ರ ಹೆಂಡತಿ ಬಿಟ್ಟೋದ್ಮೇಲೆ ಅವನು ಇನ್ನೊಂದು ಹೆಂಡತಿನ ಕಟ್ಕೊಂಡಿದ್ದಾನೆ, ಅವ್ನು ಸಕ್ಸಸ್ಫುಲ್ ಆಗಿದ್ದಾನೆ ಸರ್. ಬರೋದು ಒಬ್ಬನೇ, ಹೋಗೋದು ಒಬ್ಬನೇ, ಮಧ್ಯದಲ್ಲಿ ಯಾರು ಇಲ್ಲ ಅಲ್ವಾ? ಈಗ ನೀವು ನೆಕ್ಸ್ಟ್ ಟೈಮ್ ನಮ್ಗೆ ಸಿಕ್ಕಿದ್ರೆ ಸರಿನಾ, ನೀವು ಹೆಂಗಿರ್ಬೇಕಂದ್ರೆ ಈಗ ನಮ್ಮ ಫೋಟೋ ತೋರಿಸಿ ದಪ್ಪಗಿದ್ರಿ ಮಸ್ತಾಗಿ ಹಂಗಿರಬೇಕು. ಹಾಂ, ತುಂಬ ಎಮೋಷ್ನಲ್, ತುಂಬ ನೋವು ಇದೆ. ನಾವು ನಿಮಗೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಒಂದಿದೆ, ತರಲೆ ನನ್ನ ಮಕ್ಕಳು ಅಂತ, ಅದು ಮಾಡೋಕ್ಕೆ ಬಂದಿದ್ದು, ಪ್ರ್ಯಾಂಕ್ ಮಾಡೋಕ್ಕೆ ಬಂದಿದ್ದು ನಾನು ನಿಮಗೆ. ದಯವಿಟ್ಟು ಕ್ಷಮಿಸಿ. ಇಲ್ಲೇ ಕ್ಯಾಮ್ರಾ ಇದೆ, ನಿಮ್ಮ ಫೀಲಿಂಗ್ ಇದೆ ನೋಡಿ, ಸಾವಿರಾರು ಜನ ನೋಡಲಿ ಸರ್, ಲಕ್ಷಾಂತರ ಜನ, ಕೋಟಿ ಕನ್ನಡಿಗರು ನೋಡಲಿ. ಇದು ಬಂದರೆ ನಿಮ್ಗೆ ತುಂಬ ಒಳ್ಳೆಯದು. ಯಾಕೆ ಹೇಳಿ? ನಿಮಗೆ ಎಷ್ಟು ಜನ ನಿಮಗೆ ಹ್ಞೂ ಸರ್, ಸಾರಿ ಸರ್, ನಿಮ್ಗೆ ಎಷ್ಟು ಎಮೋಷ್ನಲ್ ಇದೆ. ಬಂದರು ಬ್ಯಾಗಲ್ಲೇ ನೋಡಿ, ಅದೇ ಸರ್. ನೀವು ನಿಜವಾಗ್ಲೂ ಹಿಂಗಿರಬೇಡಿ. ನೆಕ್ಸ್ಟು ಛಲ ಇರ್ಬೇಕು ಮನುಷ್ಯನಿಗೆ, ಸರಿನಾ? ಏನಿರ್ಬೇಕು ಹೇಳಿ ಛಲ? ಏಯ್, ನಾನು ಇರೋ ತನಕ ಮಸ್ತಾಗಿರ್ತೀನಿ. ಹೆಣ್ಣಿಗೆ ನೋಡಿದ್ದೀರಾ? ನೋಡಿ, ಯಾವಾಗಾದರೂ ಒಂದು ಸರಿ ಓಕೆ ಬಿಟ್ಬಿಡಿ ಸರ್. ಅದು ಎಷ್ಟು ಸರ್ ವಯಸ್ಸು? 40 ಅಣ್ಣ. 46 ಅಣ್ಣ. ನನಗೆ ಇನ್ನೂ 25-26 ಅಣ್ಣ. ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಗೊಂದು ನಾನು ಚಿಕ್ಕವನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಇಲ್ಲ ಪಾಪ, ನೀವು ಎಷ್ಟು ನಿಮ್ಮ ಮನಸ್ಸಲ್ಲಿ ನೋವಿದೆ, ಆ ನೋವೆಲ್ಲ ತೆಗೆದು ಬಿಸಾಕಿ ಸರ್. ನೀವು ಸತ್ತ ಮೇಲೆ ನೋವು ಎತ್ಕೊಂಡು ಹೋಗಲ್ಲ, ಖುಷಿ ಎತ್ಕೊಂಡು ಹೋಗಲ್ಲ. ಇರೋ ತನಕ ನೀವು ಬದುಕಿದ್ದೀರಾ, 4 ಜನ ನೋಡ್ತಾ ಇದ್ದೀರ ಅಂದರೆ ಖುಷಿ ಇರಬೇಕು ಮನುಷ್ಯ, ದುಃಖ ಇರಬಾರ್ದು. ನನಗೂ 1000 ನೋವು ಇದೆ, ಆದರೆ ನಾನು ಜಾಲಿ ಆಗಿರ್ತೀನಿ. ಹಾಂ, ದಯವಿಟ್ಟು ನಿಮ್ಮ ತಂದೆಗೋಸ್ಕರ ಬದುಕಿ, ನಿಮ್ಮ ತಾಯಿಗೋಸ್ಕರ ಬದುಕಿ, ನಿಮ್ಮ ಮಗಳಿಗೋಸ್ಕರ ಬದುಕಿ. ಯಾರೋ ಆಚೆ ಕಡೆಯಿಂದ ಬಂದಿರೋರು ಮಾತ್ರ ನಂಬೇಡಿ. ಇವಾಗ ನಿಮ್ಗೆ ಬಿಟ್ಟೋಗಿದಾರಲ್ಲ, ಈಗ ನಿಮ್ಗೆ ಬಿಟ್ಟೋಗಿದಾರಲ್ಲ, ಹಾಂ, ಹೋದ್ರೆ ಹೋಯ್ತು. ಸಾರಿ, ಪಾಪಿ ಜನರ ಎಮೋಷ್ನಲ್ ಇದೆ ಸರ್, ನನಗೆ ಬೇಜಾರಾಯಿತು. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನೀವು ಹಿಂಗಿರಬಾರ್ದು. ಕೊಡಿ ಆ ಫೋಟೋ ತೋರಿಸಿ, ನಾನು ಎಲ್ಲರೂ ತೋರಿಸ್ತೀನಿ ಎಷ್ಟು ದಪ್ಪ ಇದ್ರು. ಇವ್ರಿಗೆಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ, ಇವ್ರಿಗೆ ಒಳ್ಳೇದಾಗಲಿ ಪಾಪ. ಹಾಂ, ತುಂಬ ನೋವಿದೆ ಪಾಪ. ನಾನು ಸ್ವಲ್ಪ ನೋಡೋಕೆ ರೂಢಾಗಿ ಕಾಣ್ತವ್ರೆ. ನಾನು ಅಂದ್ಕೊಂಡೆ ಇವರೇನೋ ಹೊಡಿತಾರೆ, ಏನೋ ಮಾಡ್ಬೋದು, ಏನೋ ಬೈತಾರೆ ಅಂದ್ಕೊಂಡು. ತುಂಬ ಎಮೋಷ್ನಲ್ ಪಾಪ, ತುಂಬ ನೋವಿದೆ ಮನಸ್ಸಲ್ಲಿ. ತುಂಬ ಕಳ್ಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಕಳ್ಕೊಳಕ್ಕೆ ಹೋಗಲ್ಲ ಸರ್.
7 ಕೋಟಿ ಜನ ಇದ್ದಾರೆ ನೋಡಿ, ಅವ್ರ ಮುಂದ್ಗಡೆ ನೀವು ಪ್ರಾಮಿಸ್ ಮಾಡಿ ಹೇಳಿ, ಮುಂದೆ ನೀವು ಮಸ್ತಾಗಿ ಬದುಕ್ತೀರಾ ಹೇಳಿ. ಮುಂದೆ ನಾನು ತುಂಬ ಚೆನ್ನಾಗಿ ಬದುಕ್ತೀನಿ. ಸೂಪರ್ ಸರ್. ನಿಮ್ಮ ನಂಬರ್ ಕೊಡಿ ನನಗೆ, ನಾನು ನಿಮ್ಗೆ ಅವಾಗ ಫೋನ್ ಮಾಡ್ತಾ ಇರ್ತೀನಿ, ಸರಿನಾ? ಕರೆನ್ಸಿ ಇಲ್ಲ, ಖಾಲಿ ಆಗ್ಬಿಡಿ. ಅಲ್ಲ ನಾನು ಇವಾಗ ಕರೆನ್ಸಿ ನಿಮ್ಗೆ ಹಾಕ್ಸ್ತೀನಿ. 97 ಇಲ್ಲಿ ನೋಡಿ, ನೀವು ನನಗೆ ನಂಬರ್ ಕೊಡಿ ನಿಮ್ಮದು. 97 97 38 38 23 23 19 19 83 ಅಣ್ಣ. 83 ಚರಣ್ ರಾಜ್. ಚರಣ್ ರಾಜ್ ಬಂತು. ಏನು ಸರ್ ಮಸ್ತಾಗಿದ್ದೀರಾ ನೀವು. ಕರೆನ್ಸಿ ಹೇಳಿ ನಿಮ್ದು. ಇದು ಕಟ್ ಮಾಡ ಮ್ಯಾಮ್, ಸಾಕು. ಈ ರೋಡು ಎಲ್ಲೋಗುತ್ತೆ? ಬನ್ನಾಟ ಮೇನ್ ರೋಡ್ಗೆ. ಇವಾಗ ನೀವು ನನಗೆ ಹೇಳ್ಕೊಡ್ತೀರಾ ಎಲ್ಲೋಗುತ್ತೆ ಬನ್ನರ್ಘಟ್ಟ ಮೇನ್ ರೋಡ್ಗೆ ಅಂತ? ನನಗೆ ಗೊತ್ತಿಲ್ಲ, ನೀವು ಹೇಳ್ಕೊಡ್ಬೇಕು ನನಗೆ. ಅದೇ ನೀವು ನನಗೆ ಹೇಳ್ಕೊಡ್ಬೇಕು, ಈ ರೋಡ್ ಎಲ್ಲೋಗುತ್ತೆ ಬನ್ನರ್ಘಟ್ಟ ರೋಡ್ಗೆ. ನೀವು ನನಗೆ ಹೇಳ್ಕೊಡ್ಬೇಕು. ನಾನು 10 ವರ್ಷದಿಂದ ಇಲ್ಲಿದ್ದೀನಿ, ನೀವು ನನಗೆ ಹೇಳ್ಕೊಡ್ಬೇಕು ಎಲ್ಗೋಗುತ್ತೆ ಅಂತ. ನೀವು ತಾನೇ ಕೇಳೋದು. ನೀವು ಅದೇ ನನಗೆ ಹೇಳ್ಕೊಡ್ಬೇಕು. ನೀವು ನಾನು ಹೋಗ್ತಾ ಇದ್ದವ್ ನಾನು ಕರೆದ್ಬಿಟ್ಟು ಈ ರೋಡ್ ಬನ್ನರ್ಘಟ್ಟಾಗ ಹೋಗುತ್ತೆ ಅಂತ ನೀವು ನನಗೆ ಹೇಳ್ಕೊಡ್ಬೇಕು ತಾನೇ? ನಾನೇನು ಕೇಳ್ಕೊಡು. ಚೆನ್ನಾಗಿದೆ ಅಲ್ಲ ಇದು? ಏನು ಏನ ಕೇರಳನಾ? ಏನಾಗಿದೆ ಈಗ ನಮಗೆ? ಅಲ್ಲ ಏನಾಗಿದೆ ಅಲ್ಲ ಪ್ರಶ್ನೆ. ನೀವು ನನಗೆ ಹೇಳ್ಕೊಡ್ಬೇಕು ಇವಾಗ ಏನಂತ. ಈ ರೋಡು ಬನ್ನರ್ಘಟ್ಟ ಮೇನ್ ರೋಡ್ಗೆ ಹೋಗುತ್ತೆ ಅಂತ ನೀವು ನನಗೆ ಕರೆದು, ನಾನು ಪಾಪ ಹೋಗ್ತಾ ಇದ್ದವನು, ನನ್ನ ನೀವು ಕರೆದ್ಬಿಟ್ಟು ಬಾಯ್ಲಿ ಈ ರೋಡ್ ಬನ್ನರ್ಘಟ್ಟಾಗ ಹೋಗುತ್ತೆ ಅಂತ ನೀವು ನನಗೆ ಹೇಳ್ಕೊಡ್ಬೇಕು. ನಾನೇನು ಕರೆದಿದ್ದೀವಿ ನನ್ನ? ಹಾಂ, ಇನ್ನೇನು ಮತ್ತೆ ಸಿಗರೇಟ್ ಹೊಡಿತಾಯಿದ್ರಿ ತಾನೇ ನೀವು? ಈಗ ನಿಂತ್ಕೊಂಡ್ಬಿಟ್ಟು ಬಾಯಲ್ಲಿ ತಪ್ಪಾನೆ ಇದು. ಯಾರು ಬಾಯಿಲಿಂದ ನೀವು ನನಗೆ ತಪ್ಪಾನೆ ಮಾಡ್ತಾಯಿದ್ರಿ. ಇವು ಏನು ಮಾಡ್ತಾರೆ? ಅಮಾಯಕ. ನಾನು ಹೋಗ್ತಾ ಇದ್ದು ನಾನು ಕರೆದ್ಬಿಟ್ರು ನೀವು ಹಿಂಗೆ ಮಾಡ್ಬೋದಾ? ನಾನು ಕರೆದಿಲ್ಲ ಇವರೇ. ಹಾಂ, ನೀವು ಹೋಗಿ ಇವಾಗ ನೀವು ಬನ್ನರ್ಘಟ್ಟ ಮೇನ್ ರೋಡಿಗೆ ಹೋಗು ಅಂತ ನೀವು ಹೇಳಿದ್ರಾ? ಇಲ್ಲ ನೀವು ಬಂದು ಕೇಳಿದ್ದಕ್ಕಲ್ಲ ಸರ್. ಹಾಂ ತಪ್ಪು. ನಿಮ್ಮ ಹೆಸರೇನು? ನನ್ನ ಹೆಸರು ಏನೋ ಇರಲಿ, ನಾನು ಕರೆದಿಲ್ಲ, ನಿಮ್ಮನ್ನ ಏನೂ ಹೇಳಿಲ್ಲ. ಇಲ್ಲ ನೋಡಿ, ಆಲ್ರೆಡಿ ಬೆರಳು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ. ಹಾಂ, ಮಾಂಸ ಕಟ್ ಮಾಡ್ತೀರಾ ನೀವು? ಮೀನು ವ್ಯಾಪಾರನ ನಿಮ್ಮದು? ಏನೋ ವ್ಯವಹಾರ ಆಗಲಿ, ನೀವು ಹೊಡೆದಿ. ನೀವು ಹೆಂಗೆ ಹೇಳ್ಬಿಟ್ರಿ? ನಾವು ಬೇರೆ ಏನೋ ಟೆನ್ಷನ್. ನೀವು ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಇದ್ರ, ಆದರೂ ನೀವು ಹೆಂಗೆ ಹೇಳ್ಬಿಟ್ರಿ? ನಾವೇನೋ ಟೆನ್ಷನ್ ಇದ್ದೀವಿ ಸರ್. ನೀವು ಏನೇ ಟೆನ್ಷನ್ ಇರಲಿ, ನನಗೆ ನೀವು ಅಡ್ರೆಸ್ ಹೆಂಗೆ ಹೇಳ್ಬಿಟ್ರಿ ನೀವು? ಓ ಕೇರಳ എവിടെ ഞാൻ പോടുന്ന എവിടെ ഏതൊരു കറുന്ന ഇത് എവിടെ? ഓ കേരള എവിടെ ഞാൻ പോടുന്ന എവിടെ ഏതൊരു കറുന്ന ഇത് എവിടെ? ಹಾಂ ಎവിടെ ನಾನು ಪೋತಲ್ಲ ಎവിടെ? ಸರ್ ಹೊರಡೋಕ್ಕಾಗಲ್ಲ ಸರ್. ನೀವು ನನಗೆ ರಾಂಗ್ ಅಡ್ರೆಸ್ ಹೆಂಗೆ ಹೇಳಿದ್ರಿ? ಸರಿ, ರಾಂಗ್ ಅಡ್ರೆಸ್ ಹೇಳಿದ್ರು ನಾನು ಹೋಗ್ತಾ ಇದ್ದವನ್ನ ನನ್ನ ಯಾಕೆ ಸರ್ ಕೆಣಕಿದ್ರಿ ಸರ್? ಇಲ್ಲ ಸರ್, ಹೆಂಗೆ ಸರ್ ಹೊಡ್ಗೋಕ್ಕಾಗುತ್ತೆ? ಹೆಂಗೆ ಹೊಡಗಲಿ ಹೇಳಿ ಸರ್? ಹೌ ಡು ಯು ಎವ್ಡೆ ನೆನಪೋಡನೆ ಎವ್ಡೆ ಕಾಲಿಂಗ್ ಮೀ? ಹೌ ಡು ಯು ಎವ್ಡೆ ನೆನಪೋಡನೆ ಎವ್ಡೆ ಕಾಲಿಂಗ್ ಮೀ? ಎವ್ಡೆ ಅಡ್ರೆಸ್ಸು ಬನ್ನರ್ಘಟ್ಟ. ಸರ್ ನೀವು ಹೆಂಗೆ ಸರ್ ಅಡ್ರೆಸ್? ನಾನು ಕೇಳೇ ಇಲ್ಲಲ್ಲ ಸರ್ ನಿಮ್ಮ ಅಡ್ರೆಸ್ಸು. ಏನಾಯಿತು ಈಗ? ನಾವೇನು ಕರೆದೇ ಇಲ್ಲ ನಿಮ್ಮನ್ನ. ಸರ್ ನೀವು ಕರೆದ್ರಿ ಸುಮ್ಮನೆ ರೀ ಸರ್. ಮಟನ್ ಅಂಗಡಿಯಲ್ಲಿ ತಾನೇ ಕೆಲಸ ಮಾಡೋದು ನೀವು. ಇವ್ರು ಒಳ್ಳೆ ಜಿಮ್ಮರ್ ಇದ್ದಂಗೆ ಇದ್ದಾರೆ, ನೀವು ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಇದ್ದೀರಾ. ಕೈ ಬೆರಳು ಕಟ್ ಮಾಡೋದು. ಅಲ್ಲ ಹೊರಡೋಕ್ಕಾಗಲ್ಲ ಸರ್. ನೀವು ಹೆಂಗೆ ಹೇಳಿದ್ರಿ ಸರ್? ಅಯ್ಯೋ ಬಿಡಿ ಸರ್. ನೀವು ಇವಾಗ ನೋಡಿ, ನಾನು ಅಡ್ರೆಸ್ ಕೇಳಿದ್ದ ನಿಮಗೆ ಬಂದು? ನೀವು ತಾನೇ ಬಂದು ಕೇಳಿ ಸರ್. ಇಲ್ಲ, ನೀವು ತಪ್ಪು ಸುಳ್ಳು ಹೇಳ್ತಾ ಇದ್ದೀರಾ ನೀವು. ನಾನು ಹೇಳಿದ್ನಾ ಕೇಳಿ ಸರ್. ಇಲ್ಲ ಸರ್, ನಾವು ಹೋಗಲ್ಲ. ನೀವು ನನಗೆ ಈಗ ನನಗೆ ಸಾರಿ ಸರ್, ನೀವು ನನಗೆ ಸಾರಿ ಕೇಳಬೇಕು ಸರ್. ಇಲ್ಲ ಸರ್, ಇಲ್ಲ ನಾನು ಬಿಡಲ್ಲ. ನೀವು ನನ್ನ ಮೇಲೆ ನನ್ನ ಸಮಾಧಿ ಮೇಲೆ ನೀವು ಹತ್ತಬೇಕು. ಇಲ್ಲ ನೀವು ಮುಟ್ಟಾಗಿಲ್ಲ. ಸಿಗರೇಟ್ ಹೊಡೆದಿದ್ದೀರಾ, ಕೇಸ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ. ಈ ಅಡಲ್ಟ್ ಚಿಕ್ಕ ಹುಡುಗರ ಮೇಲೆ ನೀವು ಸ್ಮೋಕ್ ಹೊಡೆದಿದ್ದೀರಾ ಅಂತ. ಇಲ್ಲ ಇಲ್ಲಿ ಇರಿ ನಿಂತ್ಕೊಳ್ಳಿ. ನೀವು ನನಗೆ ಹೆಂಗೆ ಹೇಳ್ಬಿಟ್ರಿ? ಎവിടെ ಪೋರನೆ ಎവിടെ ನೋಕೆ ಅವನೇ ಬರಂಜ. ಈಗ ನೀವು ನನಗೆ ಸಾರಿ ಕೇಳ್ಬೇಕು ಸರ್. ಇಲ್ಲ ನನಗೆ ನೀವು ನನಗೆ ಹೆಂಗೆ ಹೇಳ್ಬಿಟ್ರಿ ಸರ್? ಸರ್ ಇಲ್ಲ ಸರ್, ನಾನು ಸಾರಿ ಕೇಳ್ಬಿಡಿ, ನಾನು ಹೋಗ್ಬಿಡ್ತೀನಿ. ನನ್ನ ನೋಡಿ ಸರ್, ಇವ್ರು ನನಗೆ ಸಾರಿ ಕೇಳ್ತೀರಾ? ಇಲ್ಲ ಸರ್. ಮತ್ತೆ ನೀವು ಹೆಂಗೆ ಸರ್ ಹೇಳ್ಬಿಟ್ರಿ ನನಗೆ? ಅದು ರಾಂಗ್ ಇದು. ನಾನು ಹೋಗ್ತಾ ಇದ್ದವ್ರು ಅಮಾಯಕ ಸರ್. ನಾನು ಪಾಪ ನೋಡಿ, ನಾನು ಪಾಪ. ಹೊರಡಿ ನೀವು ಸುಮ್ಮನೆ. ನಾನು ಹೋಗ್ಲಾ? ಪಕ್ಕ ಹೋಗ್ಲಾ? ಹೋಗಿ 20 ರೂಪಾಯಿ ಇದ್ರಕೊಂಡು 50 ರೂಪಾಯಿ. ಕೇರಳಲ್ಲಿ ಎಲ್ಲಿ ಸರ್? ನಾವು ಕೇರಳಲ್ಲಿ ಎಲ್ಲ ಹೊರಡಿ ತಲೆ ಕರ್ಕೊಂಡ್ಬಿಡಿ. ಸರಿ, ನೀವೇನೋ ಟೆನ್ಷನ್ ಇದ್ದೀರಾ? ಸಾರಿ, ಇದು ನಾವು ತಮಾಷೆ ಮಾಡಿದ್ದು.
ಇದು ನಮ್ಮ ಪ್ರ್ಯಾಂಕ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಸಾರಿ ಸರ್ ಇಲ್ಲವೇ ಹೋಗ್ಬೇಡಿ ಇಲ್ಲ ನಿಂತ್ಕೊಳ್ಳಿ ಒಂದು ಹಾಯ್ ಮಾಡಿ ಸರ್ ಇದು ಯೂಟ್ಯೂಬ್ ಚಾನಲ್ ಪ್ರ್ಯಾಂಕ್ ತರಲೇ